ಇನ್ನು ಬೆಂಗಳೂರಿನಲ್ಲಿ ನೆಲಸಮವಾಗಲಿದೆ 18 ಅಂತಸ್ತಿನ ಒಂದು ಕಟ್ಟಡ. ಯಾಕೆ ಅಂತ ಹೇಳಿದ್ರೆ ಆ ಕಟ್ಟಡ ಆಲ್ಮೋಸ್ಟ್ ಬೀಳುವ ಸ್ಥಿತಿಯಲ್ಲಿದೆ. ಹಾಗಾಗಿ ಆ ಅಪಾರ್ಟ್ಮೆಂಟ್ನ ನೆಲಸಮ ಮಾಡಬೇಕೀಗ. ಕೂಡ್ಲು ಬಳಿ ಇರುವಂತಹ ಒಂದು ಬೃಹತ್ ಅಪಾರ್ಟ್ಮೆಂಟ್ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಟ್ಟಡದ ಒಂದು ಭಾಗ ವಾಲ್ಕೋಬಿಟ್ಟಿದೆ. ಹೀಗಾಗಿ ಅದನ್ನು ನೆಲಸಮ ಮಾಡಿ ಅನ್ನುವಂಥದ್ರ ಬಗ್ಗೆ ಆದೇಶ ಬಂದಿದೆ. ಅವೈಜ್ಞಾನಿಕ ನಿರ್ಮಾಣದಿಂದಾಗಿ 200 ಕೋಟಿ ಖರ್ಚು ಮಾಡಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. SNN ರಾಜ್ ಈ ಬ್ಲಾಕ್ನ 49 ಅಪಾರ್ಟ್ಮೆಂಟ್ಗಳನ್ನು ಈಗ ತೆರವುಗೊಳಿಸಲಾಗಿದೆ. ಸುರಕ್ಷಿತ ಹಾಗೂ ನಿಯಂತ್ರಿತ ವಿಧಾನದಲ್ಲಿ ಕಟ್ಟಡವನ್ನು ನೆಲಸಮಗೊಳಿಸಲಾಗುತ್ತೆ. ಸೊ ಇದೇ ಅಪಾರ್ಟ್ಮೆಂಟ್ ಕಟ್ಟಡ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು ಒಂದು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದಂಥ ಒಂದು ಅಪಾರ್ಟ್ಮೆಂಟ್ಗಳು ಇವೆಲ್ಲವೂ ಕೂಡ ಈಗ ಹೆಚ್ಚು ಕಮ್ಮಿ 49 ಫ್ಲ್ಯಾಟ್ಗಳು ಅದೆಲ್ಲವನ್ನು ಕೂಡ ಈಗ ಖಾಲಿ ಮಾಡಿಸಿದ್ದಾರೆ. ಅಲ್ಲಿಂದ ಜನರನ್ನೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಬೇರೆ ಕಡೆಗೆ ಹೋಗಿ ಅನ್ನುವಂಥದ್ರ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಹಾಗೆ ವೈಜ್ಞಾನಿಕವಾಗಿ ಜೊತೆಗೆ ಸುರಕ್ಷಿತ ಹಾಗೂ ನಿಯಂತ್ರಿತ ವಿಧಾನದಲ್ಲೇ ಕಟ್ಟಡವನ್ನು ನೆಲಸಮ ಮಾಡಲಾಗುತ್ತೆ. ಈಗ ಮುಂಚೆ ಥರ ಇಲ್ಲ, ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದಾಗಿ ಅದೇ ಜಾಗದಲ್ಲಿ ಅಪಾರ್ಟ್ಮೆಂಟ್ ಹಾಗೇ ಕುಸಿಯೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನೆಲಸಮವಾಗಲಿದೆ 18 ಅಂತಸ್ತಿನ ಒಂದು ಕಟ್ಟಡ. ಯಾಕೆ ಅಂತ ಹೇಳಿದ್ರೆ ಆ ಕಟ್ಟಡ ಆಲ್ಮೋಸ್ಟ್ ಬೀಳುವ ಸ್ಥಿತಿಯಲ್ಲಿದೆ. ಹಾಗಾಗಿ ಆ ಅಪಾರ್ಟ್ಮೆಂಟ್ನ ನೆಲಸಮ ಮಾಡಬೇಕೀಗ. ಕೂಡ್ಲು ಬಳಿ ಇರುವಂತಹ ಒಂದು ಬೃಹತ್ ಅಪಾರ್ಟ್ಮೆಂಟ್ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಟ್ಟಡದ ಒಂದು ಭಾಗ ವಾಲ್ಕೋಬಿಟ್ಟಿದೆ. ಹೀಗಾಗಿ ಅದನ್ನು ನೆಲಸಮ ಮಾಡಿ ಅನ್ನುವಂಥದ್ರ ಬಗ್ಗೆ ಆದೇಶ ಬಂದಿದೆ. ಅವೈಜ್ಞಾನಿಕ ನಿರ್ಮಾಣದಿಂದಾಗಿ 200 ಕೋಟಿ ಖರ್ಚು ಮಾಡಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. SNN ರಾಜ್ ಈ ಬ್ಲಾಕ್ನ 49 ಅಪಾರ್ಟ್ಮೆಂಟ್ಗಳನ್ನು ಈಗ ತೆರವುಗೊಳಿಸಲಾಗಿದೆ. ಸುರಕ್ಷಿತ ಹಾಗೂ ನಿಯಂತ್ರಿತ ವಿಧಾನದಲ್ಲಿ ಕಟ್ಟಡವನ್ನು ನೆಲಸಮಗೊಳಿಸಲಾಗುತ್ತೆ. ಸೊ ಇದೇ ಅಪಾರ್ಟ್ಮೆಂಟ್ ಕಟ್ಟಡ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು ಒಂದು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದಂಥ ಒಂದು ಅಪಾರ್ಟ್ಮೆಂಟ್ಗಳು ಇವೆಲ್ಲವೂ ಕೂಡ ಈಗ ಹೆಚ್ಚು ಕಮ್ಮಿ 49 ಫ್ಲ್ಯಾಟ್ಗಳು ಅದೆಲ್ಲವನ್ನು ಕೂಡ ಈಗ ಖಾಲಿ ಮಾಡಿಸಿದ್ದಾರೆ. ಅಲ್ಲಿಂದ ಜನರನ್ನೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಬೇರೆ ಕಡೆಗೆ ಹೋಗಿ ಅನ್ನುವಂಥದ್ರ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಹಾಗೆ ವೈಜ್ಞಾನಿಕವಾಗಿ ಜೊತೆಗೆ ಸುರಕ್ಷಿತ ಹಾಗೂ ನಿಯಂತ್ರಿತ ವಿಧಾನದಲ್ಲೇ ಕಟ್ಟಡವನ್ನು ನೆಲಸಮ ಮಾಡಲಾಗುತ್ತೆ. ಈಗ ಮುಂಚೆ ಥರ ಇಲ್ಲ, ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದಾಗಿ ಅದೇ ಜಾಗದಲ್ಲಿ ಅಪಾರ್ಟ್ಮೆಂಟ್ ಹಾಗೇ ಕುಸಿಯೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ.